ಹಾಂ ಕ್ಲಾರಿಫೈ ಮಾಡ್ತೇನೆ. ಯಾಕಂದರೆ ನನಗೆ ಆ್ಯಕ್ಚುಲಿ ಒಂದು 9 years ಬ್ಯಾಕ್ ಮ್ಯಾರೇಜ್ ಆಗಿತ್ತು ಆ್ಯಕ್ಚುಲಿ. ಸೊ ಅದು ಸಹ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಮೇಲೆ ಮ್ಯಾರೇಜ್ ಆಗಿ ನಾವು ಚೆನ್ನಾಗಿದ್ವಿ, ಫಸ್ಟಿಗೆ ಚೆನ್ನಾಗಿದ್ವಿ. ಆಮೇಲೆ ಅವರಿಗೆ ಬೇರೆ ರಿಲೇಷನ್ಶಿಪ್ ಅಂದರೆ ಫ್ಯಾಮಿಲಿಯಲ್ಲಿ, ನನ್ನ ಫ್ಯಾಮಿಲಿ ರಿಲೇಷನ್ಶಿಪ್ ಇತ್ತು. ಸೊ ಅದು ಸರಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಆ ಟೈಮಲ್ಲಿ ನಾನು ಬೇಡ ಅಂತ ನಾನೇ ಡಿವೋರ್ಸ್ ಅಪ್ಲೈ ಮಾಡಿ ಬಿಟ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟ್ ಟೈಮ್ ನನಗೊಂದು ಪ್ರಪೋಸಲ್ ಸಹ ಬಂದಿತ್ತು, ಅದು ಡ್ರಾಮಾ ಟೀಮಿಂದಲೇ ಬಂದ ಪ್ರಪೋಸಲ್. ಸೊ ಅವನು ದೊಡ್ಡ ಫ್ರಾಡ್ ಥರ ಇದ್ದ. ಅವನು ಸಹ ಮಾತುಕತೆ ಮಾಡ್ಕೊಂಡಿದ್ದ, ಬಟ್ ಅವನು ಬ್ಯಾಕ್ಗ್ರೌಂಡು ಬೇರೆ ಹುಡುಗಿಯರ ಜೊತೆ, ಮದುವೆ ಆದ ಆಂಟಿ ಜೊತೆ ಸಲ ಹಾಗೆಲ್ಲ ಇದ್ದ. ಸೊ ಅದೆಲ್ಲ ಗಲಾಟೆ ಎಲ್ಲ ಮಾಡ್ಕೊಂಡಿದ್ದ. ಆಮೇಲೆ ನಾವು ಅವ್ರ ಮನೆ ಹತ್ರ ಮಾತಾಡಿದ್ವಿ. ಮತ್ತು ಅವನ ವಿಷಯದಲ್ಲಿ ಸಹ ಕಂಪ್ಲೇಂಟ್ ಎಲ್ಲ ಮಾಡ್ಲಿಕ್ಕೆ ಹೋದ. ಅವನು ಊರು ಬಿಟ್ಟೆಲ್ಲ ಹೋದ. ಆಮೇಲೆ ಅವನ ವಿಷಯ ಬಿಟ್ಟು ಅದೆಲ್ಲ ನಾನು ಇವರಿಗೆ ಫಸ್ಟಿಗೆ ಹೇಳಿದ್ದೇನೆ ಎಲ್ಲ. ಅಂದರೆ ನಾವು ಮುಚ್ಚಿಡು, ಬೇರೆ ಥರ್ಡ್ ಪರ್ಸನ್ ಬಂದು ಹೇಳಬಾರ್ದಲ್ಲ. ನನ್ನ ಲೆಕ್ಕ ಹಾಗೆ ನಾನು ಇವಾಗ ಮುಚ್ಚಿಡ್ಬೋದು ನನಗೆ ಒಂದು ಬಂತಂತ. ಬಟ್ ಯಾರೋ ಒಬ್ಬರು ಹೇಳ್ತಾರೆ ಒಂದು, ಯಾಕಂದ್ರೆ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಸ್ಪ್ರೆಡ್ ಆಗ್ತಾರೆ. ಹಾಂ ನಾವು ಹೇಳಿದ್ದೇವೆ ಎಲ್ಲ ಸಹ. ಈ ಪ್ರಾಬ್ಲಮ್ ಆಯಿತು ಫ್ರೆಂಡಿಂದ. ನಾವು ಅಂದರೆ ನನ್ನ ವಿಚಾರ ಅಷ್ಟೇ, ಬೇರೆಯವ್ರು ಹೇಳಬಾರ್ದು. ಸಂಜಯ್ ಅಂತ, ಅದು ನನ್ನ ಫ್ರೆಂಡ್ ಒಬ್ಬರು. ಅವನು ಸಹ ಅಷ್ಟೇ. ಅಂದರೆ ನನಗೆ ಫಸ್ಟ್ ನಂದು ಇದೆಲ್ಲ ಕೋರ್ಟ್ ಅದೆಲ್ಲ ನನಗೆ ಅಷ್ಟು ನಲ್ದು ಗೊತ್ತಿಲ್ಲ. ಸೊ ಆ ಟೈಮ್ ನಾನು ಡಿವೋರ್ಸ್ ಅಪ್ಲೈ ಮಾಡೋ ಟೈಮಲ್ಲಿ ಮಾತಾಡಿಸೆಲ್ಲ ಕೊಟ್ಟಿದ್ದೆ ಅವ್ನ ಫ್ರೆಂಡ್ ಆಗಿ. ಹಾಗೆ ಮತ್ತೆ ಅವನೊಂದು ಗೋಲ್ಡೆಲ್ಲ ತಗೊಂಡು ಪ್ರಾಬ್ಲಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಮದುವೆ ಆಗ್ತೇನೆ ಅಂತ. ಸೊ ನನಗೆ ಇಲ್ಲಿ ಮನೇಲೆಲ್ಲ ಹೇಳಲಿಕ್ಕಾಗಲಿಲ್ಲ. ಅವ್ನ ಕಾಸ್ಟ್ ಎಲ್ಲ ನಂಗೆ ಗೊತ್ತಿರಲಿಲ್ಲ ಅಷ್ಟು, ಮನೇಲೆಲ್ಲ ಹೇಳಲಿಕ್ಕಾಗಲಿಲ್ಲ. ನಾನಂದರೆ ಇವ್ರು ಸಹ ಮನೇಲಿ ಬೇಜಾರು ಮಾಡ್ಕೊಂಡಿದ್ದೆ. ನಾನು ಡಿವೋರ್ಸ್ ಅಪ್ಲೈ ಮಾಡಿದ ಮನೇಲಿ ಹೇಳಿಲ್ಲ ಫಸ್ಟಿಗೆ.